ನಮಸ್ತೆ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಮ್ಯಾ. ಕೆಜಿಎಫ್ ಪಕ್ಕದಲ್ಲೇ ಮತ್ತೊಂದು ಚಿನ್ನದ ಗಣಿ ಶುರುವಾಗಿದೆ. ಬಂಗಾರ ನಿಕ್ಷೇಪದ ಹುಡುಕಾಟ. ಗುಡುಬಂಡಿಯಲ್ಲಿ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ರಿಪೋರ್ಟ್. ಇದೆ ಈ ಹೊತ್ತಿನ ವಿಶೇಷ. ಚಿಕ್ಕಬಳ್ಳಾಪುರ ಚಿನ್ನ. ನಾನು ರಮ್ಯಾ. ಬರದ ನಾಡು, ಬಯಲು ಸೀಮೆ. ಈ ಕೆಂಪು ನೆಲದ ಮಣ್ಣಲ್ಲಿ ಬೆಳೆಯೋದು ಕೇವಲ ಹೂವು, ಹಣ್ಣು, ತರಕಾರಿ ಅಂತ ಇಡೀ ರಾಜ್ಯ ಭಾವಿಸಿತ್ತು. ಆದರೆ ಈಗ ಈ ಯಾವ ಜಿಲ್ಲೆಯನ್ನು ನಾವು ಬರದ ನಾಡು ಅಂತ ಕರಿತೀವೋ, ಯಾವ ಜಿಲ್ಲೆಯನ್ನು ನಾವು ಹಿಂದುಳಿದ ಜಿಲ್ಲೆ ಅಂತ ಕರಿತೀವೋ, ಇವತ್ತು ಅದೇ ಜಿಲ್ಲೆ ತನ್ನ ಮಣ್ಣಿನ ಹೊಡೆಲಲ್ಲಿ ಚಿನ್ನದ ನಿಕ್ಷೇಪವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆದರೆ ಈ ಜಿಲ್ಲೆಯಲ್ಲಿ ಇವತ್ತು ಚಿನ್ನದ ಗಣಿ ತಲೆ ಎತ್ತುತ್ತಾ, ಈ ಬಯಲು ಸೀಮೆಯ ಮಣ್ಣಲ್ಲಿ ಬಂಗಾರ ಬೆಳೆಯುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡಿ ಚಿನ್ನದ ಚಿಕ್ಕಬಳ್ಳಾಪುರ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜಪ್ಪ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಆಗಸದಲ್ಲಿ ಬೃಹದಾಕಾರದ ರಿಂಗ್, ಮಧ್ಯದಲ್ಲಿ ಒಂದು ಸೆನ್ಸಾರ್ ಹೊತ್ತು ತಿರುಗ್ತಾ ಇರೋ ಹೆಲಿಕಾಪ್ಟರ್ ಕಂಡು ತೀವ್ರ ಕುತೂಹಲದಿಂದ ವೀಕ್ಷಿಸ್ತಾ ಇರೋ ಜನ. ಆಂಧ್ರ ಪ್ರದೇಶದ ಕದಿರಿಯಲ್ಲಿ ನಡೆದ ಸರ್ವೇಕ್ಷಣೆ ಬಳಿಕ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರತೀಯ ಗಣಿ ಸರ್ವೇಕ್ಷಣಾ ಇಲಾಖೆ ಸರ್ವೆ ಮಾಡ್ತಾ ಇದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಭೂಗರ್ಭದಲ್ಲಿ ಅಡಗಿರೋ ಬಹು ಅಮೂಲ್ಯ ಖನಿಜಗಳಿಗಾಗಿ ನಡೀತಾ ಇರೋ ಸರ್ವೆ ಜನರಲ್ಲಿ ಕುತೂಹಲ, ನಿರೀಕ್ಷೆ, ಕಾತರದ ಜೊತೆಗೆ ಆತಂಕವನ್ನು ಸೃಷ್ಟಿಸಿದೆ. ಕೆಜಿಎಫ್ ಪಕ್ಕದಲ್ಲೇ ಪತ್ತೆಯಾಗುತ್ತಾ ಚಿನ್ನದ ಗಣಿ. ಗುಡಿಬಂಡೆಯಲ್ಲಿ ಸರ್ವೆ, ಜನರಲ್ಲಿ ಕುತೂಹಲ. ಕಳೆದ ತಿಂಗಳು ಆಂಧ್ರ ಪ್ರದೇಶದ ಕದಿರಿಯಲ್ಲಿ ಭಾರತೀಯ ಗಣಿ ಸರ್ವೇಕ್ಷಣಾ ಇಲಾಖೆ ಸರ್ವೆ ನಡೆಸಿತ್ತು. ಅಲ್ಲಿ ಬೃಹತ್ ಪ್ರಮಾಣದ ಚಿನ್ನದ ನಿಕ್ಷೇಪ ಇದೆ ಅನ್ನೋ ಕುರಿತು ವರದಿಗಳು ಬಂದಿದ್ವು. ಆದರೆ ಈ ಕುರಿತು ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವುದೇ ನಿಖರ ಮಾಹಿತಿ ನೀಡಿರಲಿಲ್ಲ. ಕದಿರಿಯ ಬಳಿಕ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಇದರಿಂದ ಜನರಿಗೆ ತೀವ್ರ ಕುತೂಹಲ ಉಂಟಾಗಿದೆ. ಅಲ್ಲದೆ ಕೋಲಾರದ ಕೆಜಿಎಫ್ನಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿ ಚಿನ್ನದ ಗಣಿ ಪತ್ತೆಯಾಗುತ್ತಾ ಅನ್ನೋ ಕುತೂಹಲ ಜನರಿಗಿದೆ. ಗುಡಿಬಂಡೆಯಲ್ಲಿ ತಲೆ ಎತ್ತಿದೆ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಿಸಿ ಮಾಡ್ತಿದ್ದಾರೆ ನಿಕ್ಷೇಪದ ಸರ್ವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೀಚಗಾನಹಳ್ಳಿಯ ಬಳಿಯ ಆದರ್ಶ ಸ್ಕೂಲ್ ಗ್ರೌಂಡ್ನಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಿಸಿದೆ. ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಿಸಿ ಚಿನ್ನ ಸೇರಿ ಅಮೂಲ್ಯ ಖನಿಜಗಳ ಪತ್ತೆ ಕಾರ್ಯ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಬೇಕಾದ ಎಲ್ಲ ನೆರವನ್ನ ನೀಡ್ತಿವೆ. ಜನವರಿ 30 ಹೆಲಿಪ್ಯಾಡ್ ಇಲ್ಲಿ ಲ್ಯಾಂಡ್ ಆಗಿದೆ. ಸೊ ಮೊದಲನೇದಾಗಿ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಜಿಯಾಲಜಿಸ್ಟ್ ಅವರು ಬಂದು ನಮ್ಮನ್ನು ಭೇಟಿಯಾಗಿ, ಸೊ ಜಿಲ್ಲಾಧಿಕಾರಿಗಳಿಂದ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವು ಕೆಲವೊಂದು ಖನಿಜಗಳನ್ನು ಮತ್ತು ಮಿನರಲ್ಸ್ ಮತ್ತು ಏನೇನಿದೆನೋ ಅದನ್ನೆಲ್ಲನೂ ಸರ್ವೆ ಮಾಡಬೇಕು ಅಂತ ಹೇಳಿ ನಮಗೆ ಬಂದು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಜಿಲ್ಲಾಧಿಕಾರಿಗಳು ಬೆಸ್ಕಾಂ ಅವರಿಗೆ ಮತ್ತು ಇತರೆ ಡಿಪಾರ್ಟ್ಮೆಂಟ್ಗಳವರಿಗೆ, ಕಾರ್ಯಪಾಲಕ ನಿರ್ವಾಹಕ ಇಂಜಿನಿಯರ್ ಅವರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಒಂದು ಇದನ್ನು ಸರ್ವೆ ಮಾಡೋದಕ್ಕೆ ಬೇಕಾದಂತಹ ಪರ್ಮಿಷನನ್ನು ಕೇಳಿ ಅವರ ಒಪಿನಿಯನನ್ನು ಕೊಟ್ಟು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಈ ಒಂದು ಪ್ರದೇಶದಲ್ಲಿ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಇಲಾಖೆಯವರು ಅನುಮತಿಯನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ನಮ್ಮಿಂದನೂ ಸಹ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಲ್ಲಿ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಿದ್ದಾರೆ. 15 ದಿನಗಳು ನಡೆಯಲಿದೆ ಜಿಎಸ್ಐನ ಸರ್ವೆ ಕಾರ್ಯ. ಸರ್ವೆಗೆ ಸಕ್ಸಸ್ ಕೋರಿದ ಮುಖ್ಯೋಪಾಧ್ಯಾಯರು.
ಸರ್ವೆ ಕುರಿತು ಆದರ್ಶ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೃಷ್ಣಕುಮಾರಿ ಮಾಹಿತಿ ನೀಡಿದರು. ಸುಮಾರು 15 ದಿನ ಸರ್ವೆ ಕಾರ್ಯ ನಡೆಯಲಿದೆ. ಅಮೂಲ್ಯ ಖನಿಜಗಳನ್ನ ಪತ್ತೆ ಮಾಡೋದಕ್ಕೆ ಸರ್ವೆ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ಶಾಲೆಯ ಮೈದಾನವನ್ನ ಆಯ್ದುಕೊಂಡಿದ್ದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅವರ ಸರ್ವೆ ಕಾರ್ಯ ಸಕ್ಸಸ್ ಆಗಲಿ ಅಂತ ಕೃಷ್ಣಕುಮಾರಿ ಶುಭಾಶಯ ಕೋರಿದ್ರು. 15 ದಿನಗಳ ಕಾಲ ಇಲ್ಲೇ ನಮ್ಮ ಶಾಲೆಯ ಗ್ರೌಂಡಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ. ಸೊ ಸುತ್ತಮುತ್ತಲು ಇರುವಂತಹ ಒಂದು ಮಿನರಲ್ಸನ್ನು ಆಗಿರಬಹುದು, ಗಣಿಯ ಒಂದು ಏನು ಪ್ರದೇಶಗಳಿದೆ ಅವೆಲ್ಲವನ್ನು ಸಹ ಸರ್ವೆ ಮಾಡಿ ಸ್ಟಡಿ ಮಾಡುವಂಥ ಒಂದು ಅಧ್ಯಯನದ ದೃಷ್ಟಿಯಿಂದ ಈ ಒಂದು ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಶಾಲಾ ಆವರಣದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗಿರೋದು ನಮಗೆ ಒಂದು ರೀತಿ ಹೆಮ್ಮೆಯ ವಿಷಯ. ಯಾಕೆ ಅಂದರೆ ಇಡೀ ತಾಲೂಕಿನಲ್ಲಿ ಎಲ್ಲಿಯೂ ಸಹ ಹೆಲಿಪ್ಯಾಡ್ ಮಾಡುವಂತಹ ಒಂದು ಸ್ಟ್ರಾಂಗ್ ಸ್ಥಳ ಎಲ್ಲೂ ಇರಲಿಲ್ಲ. ಈ ಒಂದು ಸ್ಥಳದಲ್ಲಿ ನಮ್ಮ ಶಾಲಾ ಆವರಣದಲ್ಲೇ ಹೆಲಿಪ್ಯಾಡ್ ಇರುವಂಥದ್ದು ನಮ್ಮ ಶಾಲೆಗೂ ನಮ್ಮ ತಾಲೂಕಿಗೂ ಹೆಮ್ಮೆ ತರುವಂಥ ವಿಷಯ. ಸೊ ಈ ಒಂದು ಅಧ್ಯಯನ ಸಕ್ಸಸ್ಫುಲ್ಲಾಗಿ ಆಗಲಿ, ಇಲ್ಲಿರುವ ಇನ್ನೂ ಹೆಚ್ಚಿನ ಒಂದು ಅಧ್ಯಯನವನ್ನು ಕೈಗೊಂಡು ಏನು ಇಲ್ಲಿ ಕೆಲವೊಂದು ಇದನ್ನು ಸ್ಟಡಿ ಮಾಡೋದಕ್ಕೆ ಬಂದಿದ್ದಾರೋ ಅದು ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ಆಶಿಸ್ತೀನಿ. ಗುಡಿಬಂಡಿಯಲ್ಲಿ ಸರ್ವೆ ನಡೀತಾ ಇರೋ ಜಾಗಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಭೇಟಿ ನೀಡಿತ್ತು. ಸರ್ವೆ ಕಾರ್ಯ ಹೇಗ್ ಮಾಡ್ತಾರೆ, ಹೆಲಿಕಾಪ್ಟರ್ ಹೇಗೆ ಸೋನಾರ್ ಕೊಂಡೊಯ್ಯುತ್ತೆ, ಅದು ಹೇಗೆ ಸರ್ವೆ ಮಾಡುತ್ತೆ ಅಂತ ನಮ್ಮ ಪ್ರತಿನಿಧಿ ರಾಜಪ್ಪ ಡೀಟೇಲ್ ಆಗಿ ತೋರಿಸಿದ್ದಾರೆ. ಹಾಗಿದ್ರೆ ಹೇಗ್ ನಡೆಯುತ್ತೆ ಸರ್ವೆ ಕಾರ್ಯ ಅಂತ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರದಲ್ಲಿ ಚಿನ್ನದ ನಿಕ್ಷೇಪವನ್ನ ಹುಡುಕ್ತಕ್ಕಂತ ಕೆಲಸ ಆರಂಭ ಆಗಿದೆ. ತಾವು ದೃಶ್ಯಗಳಲ್ಲಿ ನೇರವಾದ ದೃಶ್ಯಗಳನ್ನ ತಾವು ನೋಡ್ತಾ ಇರ್ಬೋದು. ಏನು ಈಗಷ್ಟೇ ಹೆಲಿಕಾಪ್ಟರ್ ಒಂದು ರಿಂಗ್ ಅನ್ನ ತಗೊಂಡು ಮೇಲೆ ಹೋಗ್ತದೆ. ಈಗ ಹೆಲಿಕಾಪ್ಟರ್ ಏನು ಇಲ್ಲಿಂದ ಟೇಕ್ ಆಫ್ ಆಗ್ತಾ ಇದೆ. ತಾವು ದೃಶ್ಯದಲ್ಲಿ ನೇರವಾಗಿ ನೋಡ್ಬೋದು ಯಾವ ರೀತಿಯಾಗಿ ಒಂದು ದೊಡ್ಡವಾಗಿರ್ತಕ್ಕಂಥ ಒಂದು ಹಗ್ಗವನ್ನ ಕಟ್ಟಿದ್ದಾರೆ. ಆ ಹಗ್ಗದ ಮುಖಾಂತರ ಹೆಲಿಕಾಪ್ಟರ್ ಅನ್ನ ತಗೊಂಡೋಗಿ ಆ ಒಂದು ರಿಂಗ್ ಅನ್ನ ಕೂಡ ಈಗ ಮೇಲೆ ಎತ್ತುತ್ತದೆ. ಆ ರಿಂಗ್ ಅಲ್ಲಿ ಒಂದು ಗುಂಡಿಕ್ಕಿದೆ, ಅದರಲ್ಲಿ ಒಂದು ಸೆನ್ಸಾರ್ ಇದೆ ಅಂತೇಳಿ ಈ ಒಂದು ಮಾಹಿತಿಗಳ ಮುಖಾಂತರ ಹೇಳ್ತಾ ಇರ್ತಕ್ಕಂಥದ್ದು. ಯಾವ ರೀತಿಯಾಗಿ ಆ ರಿಂಗ್ ಅನ್ನ ತಗೊಂಡು ಹೋಗುತ್ತೆ ನಾವು ಲೈವ್ ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಲೈವ್ ದೃಶ್ಯದಲ್ಲಿ ಏನು ಇಲ್ಲಿ ಜನರು ಕೂಡ ಆತಂಕದಿಂದ ನೋಡ್ತಾ ಇದ್ದಾರೆ. ಅವರು ಕೂಡ ಒಂದು ಆಶ್ಚರ್ಯ ಆಗಿದೆ. ಯಾಕಂದ್ರೆ ಈ ಬಾರಿ ಈ ಭಾಗದಲ್ಲಿ ಹೆಲಿಕಾಪ್ಟರ್ ನೋಡೋದೇ ಒಂದು ಅಪರೂಪ. ಹಾಗಾಗಿ ಜನರು ಕೂಡ ಸಾಕಷ್ಟು ಈ ಹಳ್ಳಿ ಭಾಗಗಳಿಂದ ಬಂದು ಈ ಹೆಲಿಕಾಪ್ಟರ್ ನೋಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಆಶ್ಚರ್ಯ ಆಗ್ತದೆ, ಈ ರಿಂಗ್ ಅನ್ನ ಏನಕ್ಕೆ ಎತ್ಕೊಂಡು ಹೋಗ್ತದೆ, ಈ ರಿಂಗ್ ಅಲ್ಲಿ ಏನಿದೆ, ಈ ರಿಂಗ್ ಎತ್ಕೊಂಡು ಹೋಗಿ ಬೈಟ್ಲಲ್ಲಿ ಈ ಕಡೆ ಎಲ್ಲರೂ ಕೂಡ ಸುತ್ತಾಗ್ತದಲ್ಲ, ಏನಿದೆ ಏನೋ ಒಂದ್ ಕಡೆ ಭಯ ಆಗ್ತಾ ಇದೆ, ಒಂದ್ ಕಡೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಒಂದ್ 5-6 ದಿನಗಳಿಂದ ಈ ಹೆಲಿಕಾಪ್ಟರ್ ಈ ರಿಂಗ್ ಅನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಚಿನ್ನದ ನಿಕ್ಷೇಪ ಇದೆ ಅಂತೇಳಿ. ಆದ್ರೆ ಏನು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈಗಾಗಲೇ ಕದ್ರಿಯಲ್ಲಿ ಟನ್ ಗಟ್ಲೆ ಚಿನ್ನದ ನಿಕ್ಷೇಪಗಳು ಸಿಕ್ಕಿರ್ತಕ್ಕಂಥ ಹಿನ್ನೆಲೆ ಕೂಡ ಅದ್ರ ಕಾಂಟ್ಯಾಕ್ಟ್ ಇಲ್ಲಿಗೆ ಇರಬಹುದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಒಂದು ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ರೀತಿ ಒಂದು ಬೃಹದಾಕಾರದ ರಿಂಗ್ ಅನ್ನ ಮೇಲೆ ತಗೊಂಡು ಹೋಗ್ತಾ ಇದೆ. ಈ ಒಂದು ರಿಂಗ್ ಅನ್ನು ನೋಡಿದ್ರೆ ಎಲ್ಲ ಕಡೆ ಜನರು ಕೂಡ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ದೃಶ್ಯವನ್ನ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿರೋದಿಲ್ಲ. ಹಾಗಾಗಿ ಮೊದಲನೇ ಬಾರಿ ಜಿಲ್ಲೆಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ದೃಶ್ಯವನ್ನ ಕಾಣ್ತಾ ಇದೀವಿ. ಒಂದ್ ವೇಳೆ ಚಿನ್ನದ ನಿಕ್ಷೇಪವನ್ನ ಹುಡುಕ್ತಕ್ಕಂಥ ಈ ಒಂದು ರೆಡಾರ್ ಒಂದು ಹೈಟೆಕ್ ಸೆನ್ಸಾರ್ ಏನಿದೆ, ಈ ಸೆನ್ಸಾರ್ ಅನ್ನ ನಾವು ಇವತ್ತು ಕಣ್ತುಂಬ್ಕೊಳ್ತಾ ಇದೀವಿ. ಆದ್ರೆ ಯಾವ ರೀತಿಯಾಗಿ ಒಂದು ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಒಂದು ಖನಿಜ ನಿಕ್ಷೇಪಗಳನ್ನ ಹುಡುಕ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಹೆಲಿಕಾಪ್ಟರ್ ಮುಖಾಂತರ ಈ ಒಂದು ಸೆನ್ಸಾರ್ ಅನ್ನ ತಗೊಂಡೋಗಿ ಒಂದು ಖನಿಜವನ್ನ ಹುಡುಕ್ತಕ್ಕಂಥ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ನಾವು ನೋಡ್ಬೋದು. ಇಲ್ಲಿಂದ ಟೇಕ್ ಆಫ್ ಆಯ್ತು, ಟೇಕ್ ಆಫ್ ಆಗಿ ರಿಂಗ್ ತಗೊಂಡು ಮೇಲೆ ಹೋಗಿದೆ. ಮೇಲೆ ಹೋಗಿ ಈಗ ಖನಿಜ ನಿಕ್ಷೇಪಗಳನ್ನ ಪತ್ತೆ ಆಗ್ತಾ ಇದೆ. ಪತ್ತೆ ಮಾಡಿದ ನಂತರ ಅವರು ಒಂದು ಅಧಿಕೃತವಾಗಿ ದಾಖಲೆಗಳ ಮುಖಾಂತರ ಒಂದು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಬಿಡುಗಡೆ ಮಾಡ್ತಾರೆ. ಇಲ್ಲ ಜಿಲ್ಲಾಧಿಕಾರಿಗಳು ಸಹ ಹೇಳಿದ್ರು ಈ ರೀತಿ ರಿಂಗ್ ತಗೊಂಡು ಹೋಗುತ್ತೆ. ಆದ್ರೆ ಇದು 2019ರಿಂದ ನಾವು ಪ್ರಾರಂಭ ಆಗಿದೆ. ಆದ್ರೆ ಈ ಒಂದು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಯಾಕಂದ್ರೆ ಈ 2019ರಿಂದನೂ ಸಹ ಹಂತವಾಗಿ ಈ ಖನಿಜ ನಿಕ್ಷೇಪವನ್ನು ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಆದ್ರೆ ಈ ಬಾರಿ ಈಗ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಸಹ ಹೇಳ್ತಾ ಇದೀವಿ. ಮತ್ತೆ ಈ ಕಡೆ ನೋಡ್ಬೋದು ಜನಗಳು ಸಹ ಆತಂಕದಿಂದ ಒಂದ್ ಕಡೆ ಆದ್ರೆ ಒಂದ್ ಕಡೆ ಆಶ್ಚರ್ಯದಿಂದ ನೋಡ್ತಾ ಇದ್ರೆ ಇದೇನಾದ್ರೂ ಮೇಲೆ ಬಿದ್ದ್ಬಿಡ್ತದ, ಏನಾಗುತ್ತೆ ಅಂತಕ್ಕಂಥ ಒಂದು ಆತಂಕ ಕೂಡ ಜನರಲ್ಲಿದೆ. ಒಟ್ಟಾರೆ ನೋಡ್ಬೋದು ಏನಾದ್ರೂ ಈ ಬಾರಿ ಚಿನ್ನದ ಗಣಿ ಏನಾದ್ರು ಸಿಕ್ಬಿಟ್ರೆ ಈ ಚಿನ್ನದ ಕೆಜಿಎಫ್ ಏನಿದೆ ಈ ಒಂದು CGF ಆಗುತ್ತಾ, ಚಿಕ್ಕಬಳ್ಳಾಪುರ ಚಿನ್ನದ ಗಣಿ ಏನಾದ್ರು ಆಗ್ಬಿಡ್ತದ ಅಂತಕ್ಕಂಥ ಒಂದು ಕುತೂಹಲ ಜಿಲ್ಲೆಯ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಸರ್ವೆ ಮಾಡ್ತಿರೋದಕ್ಕೆ ಸ್ಥಳೀಯರು ಫುಲ್ ಖುಷ್. ಭೂಮಿಗೆ ಬಂಗಾರದ ಬೆಲೆ ಬರುವ ಆಶಯ ವ್ಯಕ್ತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೀಚಗಾನಹಳ್ಳಿಯ ಬಳಿ ಚಿನ್ನದ ಗಣಿಗಳಿದ್ದಾವೆಯೇ ಅನ್ನೋ ಕುರಿತು ಸ್ಥಳೀಯರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿರೋ ಪಾಪಿ ರೆಡ್ಡಿ ಅನ್ನೋ ಸ್ಥಳೀಯರು ಈಗಾಗಲೇ ಕದ್ರಿಯಲ್ಲಿ ಸರ್ವೆ ಮಾಡಿದ್ದಾರೆ. ಈಗ ನಮ್ಮ ಊರಿನ ಬಳಿ ಸರ್ವೆ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರೂ ಚಿನ್ನದ ನಿಕ್ಷೇಪ ಪತ್ತೆಯಾದ್ರೆ ನಮ್ಮ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ, ಜಮೀನಿನ ಮೌಲ್ಯ ಹೆಚ್ಚುತ್ತೆ ಅನ್ನೋ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿಗೆ ಬಂಗಾರದ ನಿಕ್ಷೇಪ ಪತ್ತೆ ಮಾಡಲು ಬಂದಿರೋದು. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ. ಅದೇ ತರ ಇದು KGF ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು, ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು KGF ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ. ಮತ್ತೆ ಇದು ಅಷ್ಟೇ, ನಮ್ಮ ಪ್ರದೇಶದಲ್ಲಿ ಈ ಭೂಮಿನೂ ಅಷ್ಟೇ ಸುಮಾರು ಅಂದರೆ ಇವು ಹೈವೇಗೆ ಹೊಂದ್ಕೊಂಡಿರುವ ಭೂಮಿ ಎಲ್ಲ ಸುಮಾರು 1.5 to 2 ಕೋಟಿವರೆಗೂ ಬೆಳೆ ಬಾಳ್ತಾ ಇದೆ ಈಗ. ಅದಕ್ಕಾಗಿ ಈಗ ಇದು ಸರ್ವೆ ಮಾಡ್ತಾ ಇರೋದು, ಏನಾದರೂ ಚಿನ್ನ ಏನಾದರೂ ಸಿಗುತ್ತೇನೋ ಅಂತ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಉದ್ದೇಶ ಬಂದಿರೋದು ಹೆಲಿಕಾಪ್ಟರ್. ಏನಾದರೂ ಈಗ ಸರ್ವೆ ಮಾಡ್ತಾ ಇದ್ದಾರೆ, ಅದ್ರ ಪ್ರಕಾರ ಏನಾದರೂ ಚಿನ್ನದ ಗಣಿ ಏನಾದರೂ ಈ ಕಡೆ ಸಿಕ್ಕಿದ್ರೆ ಇನ್ನು ಭೂಮಿಯ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈಗಲೇ 1.5 ಕೋಟಿ ಇದೆ, 2 ಕೋಟಿ 3 ಕೋಟಿನೂ ಆಗ್ಬಹುದು. ಚಿನ್ನದ ಗಣಿ ಏನಾದರೂ ಈ ಕಡೆ ಸರ್ವೆ ಮಾಡಿದ್ರೆ ಇನ್ನೂ 20 ದಿವಸ ಸರ್ವೆ ಮಾಡ್ತಾರೆ. ಅದರಲ್ಲಿ ಏನಾದರೂ ಸರ್ವೆಯಲ್ಲಿ ಚಿನ್ನದ ಗಣಿ ಏನಾದರೂ ದೊರೆತಿದ್ದಾರೆ ಇನ್ನು ಈ ಕಡೆ ಭೂಮಿಯೆಲ್ಲ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡಿಯಲ್ಲಿ ನಡೀತಾ ಇರುವಂತಹ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಕಾರ್ಯದ ಕುರಿತು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಯಾರಿಗೂ ಗೊತ್ತಿಲ್ಲದ ಕೆಲವು ವಿಚಾರಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಇದರ ನಡುವೆ ಸರ್ವೆ ನೋಡೋಕೆ ಆಗಮಿಸಿದ್ದ ಸ್ಥಳೀಯರು ಏನ್ ಹೇಳ್ತಾರೆ, ಸರ್ವೆಯಿಂದ ಅವರಿಗೆ ಆತಂಕ ಶುರುವಾಗಿದ್ಯಾಕೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೈಗೊಂಡಿರೋ ಸರ್ವೆ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಮಾಹಿತಿ ನೀಡಿದ್ದಾರೆ. ಈ ವೇಳೆ ಅವರು ಯಾರಿಗೂ ಗೊತ್ತಿಲ್ಲದ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಅಲ್ಲದೆ ಇದು ಜಸ್ಟ್ ಸರ್ವೆ ಅಷ್ಟೇ, ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ, ಸರ್ವೆಯನ್ನ ಕೂಡ ಮಾಡ್ತಾ ಇದ್ದೇವೆ, ಹೀಗಾಗಿ ಯಾರು ಆತಂಕಕ್ಕೆ ಒಳಗಾಗಬೇಡಿ ಅಂತ ಧೈರ್ಯವನ್ನ ತುಂಬಿದ್ದಾರೆ. ಇನ್ನು ಸರ್ವೆ ನೋಡೋಕೆ ಬಂದಿದ್ದಂತಹ ಜನ ಏನ್ ಹೇಳ್ತಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎರಡ್ 2019-20 ನಡೆದಿತ್ತಂತೆ ಮೊದಲ ಸರ್ವೆ ಕಾರ್ಯ. ಅದಕ್ಕೆ ಪೂರಕವಾಗಿ ಈಗ ನಡೆಯುತ್ತಿದೆ ಎರಡನೇ ಸರ್ವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಪೇರೆಸಂದ್ರ ಕ್ರಾಸ್ಗಳ ಬಳಿ ನಡೀತಾ ಇರೋ ಸರ್ವೆ ಕಾರ್ಯದ ಕುರಿತು ಚಿಕ್ಕಬಳ್ಳಾಪುರ ಡಿಸಿ ಪ್ರಭು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಇದೇನು ಹೊಸ ಸರ್ವೆ ಅಲ್ಲ, 2019-20 ಅವಧಿಯಲ್ಲಿ ಪ್ರಾಥಮಿಕ ಸರ್ವೆ ಕೈಗೊಂಡಿದ್ರು. ಅದರಲ್ಲಿ ಈ ಪ್ರದೇಶದಲ್ಲಿ ಅಮೂಲ್ಯ ಖನಿಜಗಳಿರೋ ಕುರಿತು ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಅದಕ್ಕೆ ಪೂರಕವಾಗಿ ಹೆಲಿಕಾಪ್ಟರ್ ಮೂಲಕ ದ್ವಿತೀಯ ಹಂತದ ಸರ್ವೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ 2019-20 ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ, ಬಂಗಾರ, ತಾಮ್ರ, ಅಲ್ಯೂಮಿನಿಯಂ ಈ ಥರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇನ್ಡೆಪ್ತ್ ಸರ್ವೆ, ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇನ್ಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ ಜಿಲ್ಲೆಗೆ. ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟ್ರಿಕ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ.
ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ, ಏರಿಯಲ್ ಸರ್ವೆ, ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆಯಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ, ಮತ್ತು ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೇಳಿದ್ದಾರೆ. ಎರಡನ್ನೂ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಈ ಸರ್ವೆ ಈಗಾಗಲೇ ಪ್ರಾರಂಭ ಆಗಿದೆ. ಮೇ 31ರವರೆಗೆ ಮುಂದಿನ 4 ತಿಂಗಳ ಕಾಲ ಸತತವಾಗಿ ಲೇಯರ್ ಬೈ ಲೇಯರ್ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ ಹಂತದಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ. ಜನರಿಗೆ ಧೈರ್ಯ ತುಂಬಿದ ಜಿಲ್ಲಾಧಿಕಾರಿ ಪ್ರಭು. ಸುರಕ್ಷತಾ ಕ್ರಮಗಳ ಬಗ್ಗೆ ಆತಂಕ ಬಿಡಲು ಮನವಿ. ಗುಡಿಬಂಡಿಯಲ್ಲಿ ನಡೀತಾ ಇರೋ ಸರ್ವೆ ಕಾರ್ಯದ ವೇಳೆ ಹೆಲಿಕಾಪ್ಟರ್ಗಳು ತುಂಬಾ ಕೆಳಮಟ್ಟದಲ್ಲಿ ಓಡಾಟವನ್ನ ನಡೆಸುತ್ತಿವೆ. ಇದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಆದರೆ ಈ ಕುರಿತು ಜನ ಕಳವಳಗೊಳ್ಳೋದು ಬೇಡ. ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಸರ್ವೆ ಮಾಡ್ತಾ ಇದ್ದಾರೆ, ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಜನ ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಜನರಿಗೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಿಕರಿಗೆ ಈ ಥರ ಹೆಲಿಕಾಪ್ಟರ್ಗಳು ತುಂಬ ಕೆಳ ಹಂತದಲ್ಲಿ ನಿಕ್ಷೇಪದ ಪತ್ತೆಗಾಗಿ ಮಾಡುವಂಥ ಸರ್ವೆನಲ್ಲಿ ಆತಂಕಕ್ಕೆ ಒಳಗಾಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಎಲ್ಲ ಅದು ಈಗಾಗಲೇ ವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು, ಎಲ್ಲ ಸೇಫ್ಟಿ ಫೀಚರ್ಸ್ಗಳನ್ನು ಹಾಕ್ಕೊಂಡು ನಾಗರಿಕರಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಮತ್ತು ಈ ಮಾಹಿತಿ ನಾಗರಿಕರಿಗೆ ಇರಲಿ ಅಂತಕ್ಕಂಥದ್ದು. ಹೆಲಿಕಾಪ್ಟರ್ ನೋಡೋಕೆ ಮುಗಿಬಿದ್ದ ಸ್ಥಳೀಯರು. ಒಳ್ಳೆ ಮಣ್ಣೆ ಸಿಗಲ್ಲ, ಬೆಳ್ಳಿ ಚಿನ್ನ ಸಿಗುತ್ತಾ ಎಂದು ಪ್ರಶ್ನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದ್ದಂತೆ ಅದನ್ನ ನೋಡೋಕೆ ಜನ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಅಲ್ಲೇ ನಡೀತಾ ಇದೆ ಅನ್ನೋದು ಅವರಿಗೂ ಏನೂ ಗೊತ್ತಿಲ್ಲ. ಆದ್ರೆ ಚಿನ್ನ ಬೆಳ್ಳಿ ಹುಡುಕೋಕ್ ಬಂದಿದ್ದಾರೆ ಅನ್ನೋ ಗುಸುಗುಸು ಪಿಸುಪಿಸು ಕೇಳ್ಬರ್ತಿವೆ. ಅಲ್ಲದೆ ಹಳ್ಳಿಗಳ ಅಸ್ವತ್ ಕಟ್ಟೆಗಳ ಬಳಿ ಇದೇ ಚರ್ಚೆ ನಡೀತಾ ಇದೆ. ಇದೇ ರೀತಿ ಹೆಲಿಕಾಪ್ಟರ್ ನೋಡಕ್ಕೆ ಬಂದಿದ್ದ ಸ್ಥಳೀಯರೊಬ್ರು ನಮ್ ಜಿಲ್ಲೆಯಲ್ಲಿ ಬೆಳೆ ಬೆಳೆಯೋಕೆ ಒಳ್ಳೆಯ ಮಣ್ಣೆ ಸಿಗಲ್ಲ, ಇನ್ನು ಬೆಳ್ಳಿ ಬಂಗಾರ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ತಿರುಮಣಿ ಪಂಚಾಯತಿಯಲ್ಲಿ ಹೆಲಿಕಾಪ್ಟರ್ ಒಂದು ಲ್ಯಾಂಡ್ ಆಗಿದೆ. ಅದೇನು ಅಂತ ನಮಗೂ ಇವಾಗ ಗೊತ್ತಾಗ್ತಾ ಇಲ್ಲ. ದೊಡ್ಡ ರಿಂಗ್ ಥರ ಎತ್ಕೊಂಡ್ಬಂದಿದೆ, ಅದರಲ್ಲಿ ಏನೋ ಕಂಪ್ಯೂಟ್ರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಸರ್ವೆ ಮಾಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ. ಏನೋ ಚಿನ್ನ ಹುಡುಕ್ತಾ ಇದೆ, ಏನೋ ಬೆಳ್ಳಿ ಚಿನ್ನ ಅಂತ ಹುಡ್ಕೋಕ್ಕೆ ಏರ್ಪಾಟ್ ಅಂತ ಮಾಡಿದಾರಂತೆ. ಅದು ಏನಂತ ಗೊತ್ತಾಗ್ತಿಲ್ಲ. ಮೊನ್ನೆ ಸಿಗೋದು ಕಷ್ಟ, ಇಲ್ಲಿ ಚಿನ್ನ ಸಿಗ್ತದಾ ಇದನ್ನು ನೋಡೋದಕ್ಕೆ ನಾವು ಬಂದಿದ್ದೀವಿ. ನಮಗೆ ನಮ್ಮ ಏರಿಯಾದಲ್ಲಿ ಇಲ್ಲಿ ಒಂದು ರಿಂಗ್ ಇದೆ, ಸೆಂಟ್ರಲ್ಲಿ ಒಂದು ಗುಂಡಾಗಿ ಒಂದು ಬಾಕ್ಸ್ ಇದೆ, ಹೆಲಿಕಾಪ್ಟರ್ ನಿಂತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ನಡೀತಾ ಇರೋ ಸರ್ವೆ ಕಾರ್ಯದ ಕುರಿತು ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಯತ್ನಿಸಿದೆ. ಸ್ಥಳಕ್ಕೆ ತೆರಳಿ ಗ್ರೌಂಡ್ ರಿಪೋರ್ಟ್ ಮಾಡೋ ಕೆಲಸ ಮಾಡಿದೆ. ಈ ವೇಳೆ ಸರ್ವೆ ಕಾರ್ಯ ನಡೀತಾ ಇದೆ ಅಂತ ಗೊತ್ತಾಗಿ ಅಲ್ಲಿ ನೆರೆದಿದ್ದ ಸ್ಥಳೀಯರು ಏನ್ ಹೇಳ್ತಾರೆ, ಸರ್ವೆ ಬಗ್ಗೆ ಅವರ ಅಭಿಪ್ರಾಯವೇನು ಅನ್ನೋದನ್ನ ಕೇಳೋ ಪ್ರಯತ್ನವನ್ನ ನಮ್ಮ ಪ್ರತಿನಿಧಿ ರಾಜಪ್ಪ ಮಾಡಿದ್ದಾರೆ. ಬನ್ನಿ ಜನ ಏನ್ ಹೇಳ್ತಾರೆ ಅಂತ ನೋಡೋಣ. ಸರ್, ನಾವು ಗುಡಿಬಂಡೆಗೆ ಹೋಗಬೇಕು ಅಂತ ನಾವು ನಮ್ಮ ಮಿಸಸ್ ಅವರು ಹೊರಟಿದ್ವು. ನಮ್ಗೆ ಅದು ತಾಲೂಕು ಇದು ಆಫೀಸು, ತಾಲೂಕು ಆಫೀಸು. ಇಲ್ಲಿ ಬಂದು ನೋಡಿದ್ರೆ ಹೆಲಿಕಾಪ್ಟರ್ ಕಾಣಿಸ್ತು. ಏನಿದು ಅಂತ ಕೇಳಿದ್ರೆ ಏನೋ ಸರಿಯಾಗಿ ಹೇಳ್ತಾ ಇಲ್ಲ, ನಮಗೇನು ಗೊತ್ತಾಗಲ್ಲ ವಿಷಯ. ಆಮೇಲೆ ನೋಡಿದ್ರೆ ಇಲ್ಲೇನೋ ಒಂಥರ ರೌಂಡಾಗಿದೆ, ಇದೇನೋ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಒಂಥರ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಏನಿರ್ಬೋದು ಏನು ಅಂತ ಹೇಳಿ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ಏನೋ ಕೆಲವರು ಚಿನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಏನಾದರೂ ಅಕಸ್ಮಾತ್ ಸಿಕ್ಬಿಟ್ಟಿದೆ ಅಂದರೆ ನಾವು ಇಷ್ಟು ದಿನ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಂತ ಹೇಗಾಗಿತ್ತೋ ನಮ್ಮದು ನಮ್ಮ ತಾಲೂಕು ಅದೇ ಹೆಸರು ಬರುತ್ತೆ. ನಮಗೂ ಒಂಥರ ಹೆಮ್ಮೆ ಪಟ್ಕೋಬೋದು ಅಂತ ಅನಿಸುತ್ತೆ. ನಮ್ಮ ರಾಜ್ಯಕ್ಕೂ ಒಳ್ಳೆಯದು, ನಮ್ಮ ದೇಶಕ್ಕೂ ಒಳ್ಳೆಯದು ಅಂತ ಅನಿಸ್ತಾ ಇದೆ ಸರ್ ನಮಗೆ. ಈಗ ಇಲ್ಲಿ ಚಿನ್ನ ಸಿಕ್ಬಿಟ್ರೆ ಈ ಭಾಗದಲ್ಲಿ ಮೊದಲೇ ಈ ಕಡೆ ನೀರಿಲ್ಲ, ಬೆಳೆ ಇದಿಲ್ಲ. ಈ ಚಿನ್ನ ಸಿಕ್ಬಿಟ್ರೆ ಹೆಂಗಾಗುತ್ತೆ? ಚಿನ್ನ ಸಿಕ್ಕಿದ್ರೆ ಚಿನ್ನದಿಂದ ನಮಗೇನು ಪ್ರಯೋಜನ ಸಿಕ್ಕತ್ತೆ? ಅದು ಯಾರಿಗೂ ದೇಶಕ್ಕೆ ಒಳ್ಳೇದಾಗುತ್ತೆ. ನಮ್ಮ ಜಮೀನುಗಳು ವೇಸ್ಟ್ ಆಗುತ್ತಲ್ಲ, ನಮಗಿದಿನ ಜಮೀನಿಗೆ ಏನು ಬೆಲೆ ಬರಲ್ಲ. ಇವಾಗಿರೋ ಜಮೀನಿಂದ ಬೆಲೆ ಕಡಿಮೆ ಆಗೋಕ್ಕೆ ದಾರಿ ಆಗುತ್ತೆ.
ಬರದನಾಡು ಅಂತಲೇ ಕರೆಸಿಕೊಳ್ಳೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿನ್ನ ಸೇರಿ ಅಮೂಲ್ಯ ಖನಿಜಗಳ ಪತ್ತೆ ಕಾರ್ಯ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಪಕ್ಕದಲ್ಲಿರೋ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಕದಿರಿಯಲ್ಲಿ ಈಗಾಗಲೇ ಸರ್ವೆ ಕಾರ್ಯ ಯಶಸ್ವಿಯಾಗಿ ಮುಗಿದಿದೆ. ಅಲ್ಲಿ ಸರ್ವೆ ಮುಗಿಸಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಸರ್ವೆ ಮಾಡಲಾಗ್ತಾ ಇದೆ. ಒಂದು ಮೂಲದ ಪ್ರಕಾರ ಕದಿರಿ ಬಳಿ 1 ಟನ್ ಚಿನ್ನದಲ್ಲಿ ಸುಮಾರು 4 ಗ್ರಾಂ ಚಿನ್ನ ಸಿಗೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ನಡೀತಾ ಇರೋ ಸರ್ವೆ ಕಾರ್ಯದ ಕುರಿತು ಸ್ಥಳೀಯರಲ್ಲಿ ಭಾರೀ ಕುತೂಹಲ ಹುಟ್ಟಿಸಿದೆ. ಹೀಗಾಗಿ ಕೆಜಿಎಫ್ನಿಂದ ಕೇವಲ 100 ಮೀಟರ್ ದೂರದಲ್ಲಿಯೇ ಮತ್ತೊಂದು ಚಿನ್ನದ ಗಣಿ ಪತ್ತೆಯಾಗುತ್ತಾ ಅನ್ನೋ ಕುತೂಹಲ ಜಿಲ್ಲೆಯ ಜನರಲ್ಲಿ ಉಳಿದುಕೊಂಡಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಚಿನ್ನದ ಬೇಟೆ ಶುರುವಾಗಿದೆ. ಅಧಿಕೃತವಾಗಿ ಚಿನ್ನದ ಅದಿರು ಏನಾದರೂ ಪತ್ತೆ ಆದರೆ ಇಡೀ ರಾಜ್ಯ ದೇಶಕ್ಕೆ ಒಂದು ದೊಡ್ಡ ಬೂಸ್ಟರ್ ಸಿಕ್ಕಂತಾಗುತ್ತೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಚಿನ್ನದ ಗಣಿ ಮತ್ತೆ ಆರಂಭ ಆಗುತ್ತಾ, KGF ಪಕ್ಕದಲ್ಲೇ ಮತ್ತೊಂದು ಚಿನ್ನದ ಗಣಿ ತಲೆ ಎತ್ತುತ್ತಾ ಅಂತಕ್ಕಂಥದ್ದನ್ನು ನೀವು ಕಾದು ನೋಡಬೇಕಾಗಿತ್ತು. ಇದೇ ಹೊತ್ತಿನ ವಿಶೇಷ. ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇಂಥ ಹೊತ್ತಲ್ಲಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಕದಿರಿ, ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂಗಾರದ ನಿಕ್ಷೇಪಗಳು ಇವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದನ್ನ ಕೇಳಿ ಜನ ಫುಲ್ ಥ್ರಿಲ್ ಆಗಿದ್ದಾರೆ. ದೇಶದಲ್ಲಿಯೇ ಬಂಗಾರದ ಗಣಿಗಳು ಪತ್ತೆಯಾದ್ರೆ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಲಿದೆ ಅನ್ನೋದು ಜನರ ನಂಬಿಕೆಯಾಗಿದೆ. ಹೀಗಾಗಿ ನಿಜವಾಗಿಯೂ ದೇಶದಲ್ಲಿ ಹೊಸ ನಿಕ್ಷೇಪಗಳು ಪತ್ತೆಯಾಗುತ್ತವಾ, ಇಲ್ಲಿ ಚಿನ್ನದ ಗಣಿ ಓಪನ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.